ಇನ್ನು ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿಗೆ ಚಾಲನೆ ನೀಡಲಾಗುತ್ತಿದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡ್ತಾರೆ. ಬನ್ನಿ ನೋಡೋಣ. There is an inquiry going on. Inquiry is being done by an IAS officer. An IAS officer is inquiring in the matter. The report is not yet come. ಎಲ್ಲಿ ಹಾಂ ಇಲ್ಲ, ಅಲ್ಲಿ ಆ ಭಾಗದಲ್ಲಿದೆ ಅಂತ ಹೇಳಿ ಮೊನ್ನೆ ಅಸೆಂಬ್ಲಿಯಲ್ಲೂ ಕೂಡ, ಬೆಳಗಾಂ ಅಸೆಂಬ್ಲಿ ಕೂಡ ಚರ್ಚೆ ಆಗಿದೆ. ಈಗ ಸದ್ಯಕ್ಕೆ ವಾಟ್ ವಿ ಹ್ಯಾವ್ ಪ್ಲ್ಯಾನ್ಡ್ ಈಸ್, ದಿಸ್ ವಾಸ್ ಮೈ ಆನ್ಸರ್ ಇನ್ ದ ಅಸೆಂಬ್ಲಿ ಆಲ್ಸೋ, ಏನಂತಂದರೆ ಅಲ್ಲಿ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ ಕೊಡಲಿಕ್ಕೆ ನಾವು ಪೋಸ್ಟ್ನ ಮತ್ತೆ ಸ್ಯಾಂಕ್ಷನ್ಡ್ ಇದೆ. ಕಾಲ್ ಫಾರ್ ಮಾಡ್ತಾ ಇದ್ವಿ, 2 ಸರಿ ಕಾಲ್ ಫಾರ್ ಮಾಡಿದೆ, ಯಾರು ಬಂದಿರಲಿಲ್ಲ ಸೂಪರ್ ಸ್ಪೆಷಲಿಸ್ಟು. ಅದಕ್ಕೆ ಕಾರವಾರಲ್ಲಿನೇ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ ಆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಕೊಡೋದಕ್ಕೆ ನಾವು ಆ ಪೋಸ್ಟನ್ನು ಈಗಾಗಲೇ ಕಾಲ್ ಫಾರ್ ಮಾಡಿದ್ವಿ. ರಿಕ್ರೂಟ್ಮೆಂಟ್ ಈಸ್ ಇನ್ ಪ್ರೋಸೆಸ್. ಅಲ್ಲಿ ಅವ್ರು ಬಂದರೆ ವಿಲ್ ಟ್ರೈ ಟು ಎಸ್ಟಾಬ್ಲಿಷ್ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಇನ್ ಕಾರವಾರ ಹಾಸ್ಪಿಟಲ್ ಇಟ್ ಸೆಲ್ಫ್. ಹೌದು, ಈಗ ಇವತ್ತು 1 ಗಂಟೆಗೆ ಮೀಟಿಂಗ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೂಡ ಮೀಟಿಂಗ್ ಕೂಡ ಕರೆದಿದ್ದಾರೆ. ಈಗಾಗಲೇ ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮಗೆ. ಈಗ ವಿಶೇಷವಾಗಿ ಕೇರಳ ಮತ್ತು ತಮಿಳುನಾಡು ಬಾರ್ಡರ್ಸಲ್ಲಿ ಸ್ವಲ್ಪ ಯಾರ್ಯಾರು ಬಾರ್ಡರ್ ಬರ್ತಕ್ಕಂಥ ಎಲ್ಲ ಅಲರ್ಟನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಆಸ್ಪತ್ರೆಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ ಟು ಬಿ ಅಲರ್ಟ್. ಆಮೇಲೆ ನಾವು ಏನೇನೋ ಅಲ್ಲಿ ತಯಾರಿಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ. ಮತ್ತು ಈಗಾಗಲೇ ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ WHO ದಿಸ್ ಈಸ್ ನಾಟ್ ಎ ವೆರಿ ಸೀರಿಯಸ್ ಡಿಸೀಸ್ ಕಾಸ್ ಮಾಡ್ತಕ್ಕಂಥ ಸ್ಟ್ರೇನ್ ಅಲ್ಲ ಇದು. ಆ್ಯಂಡ್ ಇದಕ್ಕೆ ವ್ಯಾಕ್ಸಿನ್ ಈಸ್ ಆಲ್ಸೋ ಎಫೆಕ್ಟಿವ್ ಇರೋದ್ರಿಂದ ಹಾಗಾಗಿ, ಬಟ್ ವಾಟ್ ಆಲ್ ಪ್ರಿಕಾಷನರಿ ಮೆಷರ್ಸ್ ನೀಡ್ ಟು ಬಿ ಟೇಕನ್ ವಿಲ್ ಬಿ ಟೇಕಿಂಗ್. ಇವನ್ ಹೆಲ್ತ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ will take all the appropriate steps to prevent any untoward eventuality. ಎಷ್ಟು ಜಿಲ್ಲಾ ಆಸ್ಪತ್ರೆಗಳು ನಿಮ್ಮ ಹ್ಯಾಂಡ್ ಈಗ ನಮ್ಮ ಇಲಾಖೆಯಲ್ಲಿ ಸುಮಾರು 22 ಮೆಡಿಕಲ್ ಕಾಲೇಜಸ್ಗಳಿವೆ. 22 ಮೆಡಿಕಲ್ ಕಾಲೇಜಸ್ ಆ್ಯಂಡ್ 2 ಮೆಡಿಕಲ್ ಕಾಲೇಜ್ ESIಯಲ್ಲಿದೆ. 1 ಈಸ್ ಬ್ಯಾಂಗ್ಳೂರು ESI, 1 ಕಲಬುರಗಿ ESI. ಬಿಟ್ಟರೆ 22 ಸರ್ಕಾರಿ ಮೆಡಿಕಲ್ ಕಾಲೇಜಸ್ಗಳು ನಮ್ಮ ಹತ್ರ ಇದ್ದಾವೆ. ಸುಮಾರು 8 ಅಥವಾ 9 ಜಿಲ್ಲೆಗಳು ಬಿಟ್ಟರೆ ಮಿಕ್ಕಿದ್ದೆಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಾಸ್ಪಿಟಲ್ಸ್ ಆರ್ ಅಂಡರ್ ಮೆಡಿಕಲ್ ಎಜುಕೇಷನ್. ಉಳಿದ ಜಿಲ್ಲೆಗಳದ್ದು ಕೂಡ ಪ್ರಪೋಸಲ್ ಇದೆ. ಬಟ್ ನಮ್ಮ ಆರ್ಥಿಕ ಒಂದು ಇಲಾಖೆಯ ಸಹಮತದೊಂದಿಗೆ ಹಂತವಾಗಿ ಮಾಡ್ತಾ ಬಂದೆ. ಯಾಕಂದರೆ ನಿಮ್ಗೆ ಗೊತ್ತಿರೋದು, ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ದಟ್ ವಾಸ್ ಅವರ್ ಬ್ರೈನ್ ಚೈಲ್ಡ್, ಅವರ್ ಗೌರ್ಮೆಂಟ್ಸ್ ಬ್ರೈನ್ ಚೈಲ್ಡ್. ಲಾಸ್ಟ್ ಟೈಮ್ ನಾವು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದೇವೆ, ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್. ವಿ ಹ್ಯಾವ್ ಇದು ಭಾಳ ಮುಂದೆನೂ ಬಂದಿದ್ದೀವಿ ನಾವು. ಸಾಕಷ್ಟು ಕಾಲೇಜ್ಗಳ ಸ್ಥಾಪನೆ ಆಗಿದೆ. ಇನ್ನೂ 8-9 ಜಿಲ್ಲೆಗಳಿದೆ. ಅದು ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. Definitely there is an intention to do this. ಯಾರಿಗೆ? ಹಾಂ, ಇಲ್ಲ, ಆ ರೀತಿ ರಿಸ್ಟ್ರಿಕ್ಷನ್ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಡಿಸಿಷನ್ನು ಕೂಡ ಕೇಂದ್ರ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಅವರು ಕೊಟ್ಟಿದ್ದಾರೆ. ದಿಸ್ ಸಿಚುವೇಶನ್ ಇಸ್ ನಾಟ್ ಸೊ ಅಲಾರ್ಮಿಂಗ್ ಅಂತ. ಬಟ್ ಖಂಡಿತವಾಗಿ ಇದಕ್ಕೆ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅದನ್ನು ಸರ್ಕಾರ ವಹಿಸ್ತಾರೆ. ಸರ್, ರಿಗಾರ್ಡಿಂಗ್ ದ MBBS courses, from 2019 back, the course duration is reduced by 54 months to 50 months. But the colleges are collecting the fees for 56 months now. Have you noticed this kind of any complaint you received regarding? No, I have not received any complaint regarding this. So all the medical colleges are collecting the fees for 2009 batch, they are collecting the fees for 55 months. ಇಲ್ಲ ನೋಡಿ, ನಮ್ಮ NMC ಮಾರ್ಗದರ್ಶನ ಪ್ರಕಾರ it was 4.5 years, isn't it? Yes, sir. So every year they were collecting fees. So 4.5 years they were collecting the fees. That's how they are doing that now. That complaint has not come. I'll check. I'll look into this.
ದಿಸ್ ಮಂತ್ಲಿ ಫೀಸ್ ಇರಲ್ಲ, ದಿಸ್ ಇಸ್ ಇಯರ್ಲಿ ಫೀಸ್ ಆ್ಯಂಡ್ ಹಾಫ್ ಇಯರ್ಲಿ ಫೀಸ್. 4.5 years they are entitled to collect fees. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ತಿಂಡಿ ಇದೆ, ದಯವಿಟ್ಟು ಎಲ್ಲ